ವೀಕ್ಷಕರೇ, ಬಹು ನಿರೀಕ್ಷೆಯ ಜಡ್ಜ್ಮೆಂಟ್ ಸಿನಿಮಾ ಇದೇ ಮೇ 24ಕ್ಕೆ ಭರ್ಜರಿಯಾಗಿ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಅಂತೂ ಇದ್ದೇ ಇದೆ. ಸಮಥಿಂಗ್ ಸ್ಪೆಷಲ್ ಇದ್ದೇ ಇದೆ ಗುರು ಅಂತ ಹೇಳಿ ಜನ ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ರವಿಚಂದ್ರನ್ ಸರ್ ಆಗಿರ್ಬೋದು, ದಿಗಂತ್ ಅವರಾಗಿರ್ಬೋದು, ಧನ್ಯಾರಾಮ್ ಆಗಿರ್ಬೋದು, ಮೇಘನಾ ಗಾಂವ್ಕರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ತೀರಾ ಭಿನ್ನವಾಗಿ ನಮಗೆ ಕಾಣಿಸ್ಕೊಳ್ತಾರೆ. ನನ್ನ ಜೊತೆ ಇದೀಗ ದೂದು ಪೇಡ ದಿಗಂತ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಈ ಸಿನಿಮಾದ ಬಗ್ಗೆ ಹಲವಾರು ಇಂಟ್ರೆಸ್ಟಿಂಗ್ ವಿಚಾರವನ್ನು ಅವರ ಮಾತುಗಳಿಂದಲೇ ಕೇಳಿ ತಿಳ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಹೇಗಿದ್ದೀರಾ ಸರ್? ಸೂಪರ್ ಆಗಿ. ನೀವು? ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್. ನೀವು ಸೂಪರ್ ಆಗಿ ಇರ್ತೀರಾ ಬಿಡಿ. ಯಾವತ್ತೂ ಸ್ವೀಟೇ. ಇಲ್ಲ, ಏಟ್ ಮಾಡ್ಕೊತಾ ಇರ್ತೀನಲ್ಲ ನಾನು. ಅದು ಕಾಮನ್, ಅದು ಬೇಕು ಅಂತ ಅದೊಂಥರ ಫಿಕ್ಸ್. ಬಟ್ ಇತ್ತೀಚೆಗೆ ಯಾವುದು ಮಾಡ್ಕೊಂಡಿಲ್ಲ ಅನ್ಕೋತೀವಿ. ಇಲ್ಲ ಸದ್ಯಕ್ಕೆ ಯಾವುದು ಆಗಿಲ್ಲ. ಯಾವುದು ಬೇಡ. ಇಲ್ಲ, ಬೇಡ, ಆಗೋದು ಬೇಡ. ಸರ್, ದಿ ಜಡ್ಜ್ಮೆಂಟ್ ಟ್ರೈಲರ್ ಆಗಿರ್ಬೋದು, ಹಲವಾರು ವಿಚಾರಗಳಿಂದ ತುಂಬ ಸದ್ದಿನಲ್ಲಿರುವಂಥ ಸಿನಿಮಾ ಮೇ 24ಕ್ಕೆ ರಿಲೀಸ್ ಆಗ್ತಾ ಇದೆ. ಇಷ್ಟು ದಿನಗಳ ಕಾಲ ನಾವು ದಿಗಂತ್ ಅವರನ್ನು ಏನು ನೋಡಿದ್ವೋ ಅದಕ್ಕಿಂತ ತೀರಾ ಭಿನ್ನವಾಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಅನ್ನೋ ಮಾಹಿತಿ ನಮಗೆ ಸಿಕ್ಕಿದೆ. ಟ್ರೈಲರಲ್ಲಿ ಅದು ಕಾಣಿಸ್ತಾನೂ ಕೂಡ ಇದೆ. ಏನು ಹೇಳ್ತೀರಾ ಸರ್, ನಿಮ್ಮ ಮೊದಲ ರಿಯಾಕ್ಷನ್? ಖಂಡಿತ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಏನಂದರೆ ರವಿಚಂದ್ರನ್ ಸರ್ ಇದ್ದಾರೆ ಅಂತ. ನನ್ನ ಚೈಲ್ಡ್ಹುಡ್ ಹೀರೋ. ನಾವು ಚಿಕ್ಕ ವಯಸ್ಸಲ್ಲಿ ಅವರ ಮೂವಿ ಎಲ್ಲದನ್ನು ಎಂಜಾಯ್ ಮಾಡಿದ್ದೀವಿ, ಅವರ ಹಾಡಿಗೆ ಡ್ಯಾನ್ಸ್ ಮಾಡಿದ್ದೀವಿ. ಸೊ ಅವರಿದ್ದಾರೆ ಅಂತ ಗೊತ್ತಾದ ತಕ್ಷಣ ಇಮಿಡಿಯೇಟಾಗಿ ಈ ಸಿನಿಮಾ ಮಾಡ್ತೀನಿ, ಆಮೇಲೆ ಕತೆ ಹೇಳಿ ಅಂತ ಹೇಳಿದೆ. ಅವರು ಫಸ್ಟಿಗೆ ಈ ಥರ ಇರುತ್ತೆ ಕತೆ, ಹೀಗಿರುತ್ತೆ, ರವಿಚಂದ್ರನ್ ಸರ್ ಈ ಲೀಡರ್ ಪಾತ್ರದಲ್ಲಿ ಇರ್ತಾರೆ ನಿಮ್ಮ ಜೊತೆ ಅಂತ ಹೇಳಿದ್ರು. ಆವಾಗ ಇಮಿಡಿಯೇಟಾಗಿ ನನಗೆ ಖುಷಿಯಾಗೋಯ್ತು. ರವಿ ಸರ್ ಇದ್ದಾರಾ, ಸರಿ ಮಾಡ್ತೀನಿ. ಸೊ ಹಾಗೆ ಒಪ್ಕೊಂಡೆ. ಆಮೇಲೆ ಕತೆ ಕೇಳಿದೆ. ಕತೆನೂ ನನಗೆ ತುಂಬ ಇಷ್ಟ ಆಯಿತು. ನನ್ನ ಪಾತ್ರ ತುಂಬ ಚೆನ್ನಾಗಿದೆ. ಅಂದರೆ ಇಡೀ ಕಥೆ ಇದೆಯಲ್ಲ, ಅದು ನನ್ನ ಇಟ್ಸ್ ರಿವಾಲ್ವ್ಸ್ ಅರೌಂಡ್ ಮೈ ಕ್ಯಾರೆಕ್ಟರ್, ಮೈ ಸ್ಟೋರಿ. ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಡೈರೆಕ್ಟ್ರು ಕೂಡ ವೆರಿ ಸೆನ್ಸಿಬಲ್. ನಮ್ಮ ಗುರುರಾಜ್ ಅವರು ವೆರಿ ಸೆನ್ಸಿಬಲ್. ಅವರ ಕತೆ ಹೇಳೋ ನರೇಷನ್ ಇರ್ಬೋದು ಅಥವಾ ಸ್ಕ್ರೀನ್ ಪ್ಲೇ ಇರ್ಬೋದು, ಎಲ್ಲ ಅದ್ಭುತವಾಗಿತ್ತು. ಸೊ ಹಾಗಾಗಿ ನಾನು ಇಮಿಡಿಯೇಟಾಗಿ ಮಾಡ್ತೀನಿ ಅಂತ ಒಪ್ಕೊಂಡೆ. ಆ್ಯಂಡ್ ಅದೇ, ನನಗೆ ಆ್ಯಕ್ಷನ್ ಸೀಕ್ವೆನ್ಸ್ ಇದೆ ಅಂತ ಗೊತ್ತಿರಲಿಲ್ಲ ಈ ಸಿನಿಮಾದಲ್ಲಿ. ಅವರು ಜೈಲಲ್ಲಿ ಏನೋ ಒಂದು ಜಗಳ ಆಗುತ್ತೆ. ಬಟ್ ನಾನೇನು ಅಂದ್ಕೊಂಡಿದ್ದೆ ಅದು ಸಿಂಪಲ್ ಆಗಿ ಜಗಳ ಥರ ಇರುತ್ತೆ, ಅಂದರೆ ಹಿಂಗೆ ತಳ್ಳೋದು, ಕಾಲರ್ ಪಟ್ಟಿ ಹಿಡಿಯೋದು, ಆ ಥರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.